ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದಶಕಗಳ ಕಾಲ 16 ವರ್ಷಗಳ ಕಾಲ ಫಾರಿನ್ನಲ್ಲಿದ್ದು ಆಮೇಲೆ ಭಾರತಕ್ಕೆ ಬಂದು ನೆಲೆಸೋ NRIಗಳು ಅಥವಾ ಅನಿವಾಸಿ ಭಾರತೀಯರು ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ, ಅದರಲ್ಲೂ ಅವರಿಗೆ ಯಾವ ರೀತಿ ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಅಲ್ಲಿ ಅವರಿಗೆ ಭಾರತದಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಯಾವ ತಿಂಗಳಲ್ಲಿ ಬಂದರೆ ಟ್ಯಾಕ್ಸ್ ವಿಚಾರದಲ್ಲಿ ಅಡ್ವಾಂಟೇಜ್ ಸಿಗುತ್ತೆ, NRIಗಳು ITR ಫೈಲ್ ಮಾಡಬೇಕಾ, ಮಾಡಿದ್ರು ಯಾವಾಗ ಮಾಡಬೇಕು, ಬರುವಾಗ ಅವರು ಲಗೇಜ್ ಹಾಗೂ ನೆನಪಿನ ಕಾಣಿಕೆಗಳನ್ನು ಪ್ಯಾಕ್ ಮಾಡೋದ್ರೊಂದಿಗೆ ಯಾವೆಲ್ಲ ಟ್ಯಾಕ್ಸ್ ಸ್ಟ್ರಾಟಜಿಗಳನ್ನು ಕೂಡ ರೆಡಿ ಮಾಡ್ಕೊಂಡು ಬರಬೇಕಾಗತ್ತೆ. ಒಂದು ದೇಶದ ಲೈಫ್ನಿಂದ ಇನ್ನೊಂದು ದೇಶದ ಲೈಫ್ ಸ್ಟೈಲ್ಗೆ ಟ್ರಾನ್ಸಿಷನ್ ಆಗೋದು ಹೇಗೆ, ಲೈಫ್ ಸ್ಟೈಲ್ ಮಾತ್ರ ಅಲ್ಲ ಲೈಫ್ಗೂ ಕೂಡ, ಎಲ್ಲವನ್ನ ಈ ವರದಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಕೆಲವರಿಗೆ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗೋದು ಡ್ರೀಮ್ ಆದ್ರೆ, ಈಗ ಆಲ್ರೆಡಿ ವಿದೇಶಗಳಲ್ಲಿರೋ ಹಲವು NRIಗಳಿಗೆ ಭಾರತಕ್ಕೆ ಬಂದು ವಾಪಸ್ ಸೆಟ್ಲ್ ಆಗೋದು ಫೈನಲ್ ಡ್ರೀಮ್ ಆಗಿರುತ್ತೆ ತುಂಬಾ ಜನಕ್ಕೆ. ಅದರಲ್ಲೂ ಸಾಕಷ್ಟು NRIಗಳು ರಿಟೈರ್ಮೆಂಟ್ ನಂತರ ಮತ್ತೆ ಬಂದು ಭಾರತದಲ್ಲಿ ನೆಲೆಸೋ ಸ್ವಚ್ಛಂದ ಪರಿಸರದಲ್ಲಿ ಗ್ರೀನ್ ಇರೋ ಏರಿಯಾಗಳಲ್ಲಿ ಎಲ್ಲರೂ ಒಂದು ಕಡೆ ಹೋಗಿ ಸೇರ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಅವರಿಗೆ ಊರಿಗೆ ವಾಪಸ್ ಬರೋ ಎಕ್ಸೈಟ್ಮೆಂಟ್ ಇರುತ್ತೆ, ಬಾಲ್ಯದ ನೆನಪುಗಳೆಲ್ಲ ಅವ್ರಿಗೆ ಕಾಡ್ತಾ ಇರುತ್ತೆ, ಹೊಸ ಜೀವನದ ಹೋಪ್ಸ್ ಇರುತ್ತೆ. ಕುಟುಂಬದವರು ಕೂಡ ಆರತಿ ಎತ್ತಿ ವರ ಮಾಡ್ಕೊಳ್ಳೋಕೆ ಕಾಯ್ತಿರ್ತಾರೆ. ಆದರೆ ಬರ್ತಿದ್ದಂಗೆ ಈ ಸೀನ್ ಇಮ್ಯಾಜಿನ್ ಮಾಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಕೈಯಲ್ಲೊಂದು ಫಾರ್ಮ್ ಇಟ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡು, ನೋಡಿ ಇದು ಫಾರ್ಮ್ 26AS, ನೀವು ವಿದೇಶದಿಂದ ಬರ್ತಾ ಇರೋದ್ರಿಂದ ಈ ಫಾರ್ಮ್ ಫಿಲ್ ಅಪ್ ಮಾಡಿ, ಇಂತಿಂದ ಟ್ಯಾಕ್ಸ್ ಕಟ್ಟಬೇಕು ಅಂತ ಲಿಸ್ಟ್ ಕೊಟ್ರೆ ಹೆಂಗಿರುತ್ತೆ. ಬಂದ ಕೂಡಲೇ ಟ್ಯಾಕ್ಸ್ ರೆಸಿಡೆನ್ಸಿ ಸ್ಟೇಟಸ್ ಬದಲಾವಣೆ. ಸ್ನೇಹಿತರೆ, ಭಾರತದ ತೆರಿಗೆ ಕಾನೂನುಗಳ ಪ್ರಕಾರ ಅನಿವಾಸಿ ಭಾರತೀಯರನ್ನ 3 ರೀತಿ ಡಿವೈಡ್ ಮಾಡಲಾಗಿದೆ. ಮೊದಲನೇದು NRIಗಳು ಅಂದ್ರೆ ಅನಿವಾಸಿ ಭಾರತೀಯರು, ನಂತರ ರೆಸಿಡೆಂಟ್ ಬಟ್ ಆರ್ಡಿನರಿ ರೆಸಿಡೆಂಟ್ ಅಥವಾ RNOR, ಕೊನೆಯದಾಗಿ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಅಥವಾ ROR. ಈಗ ಒಬ್ಬ ವ್ಯಕ್ತಿ 10-12 ವರ್ಷ ಅಮೆರಿಕದಲ್ಲಿ ನೆಲೆಸಿ ಈಗ ಪರ್ಮನೆಂಟ್ ಆಗಿ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಜುಲೈ ತಿಂಗಳ ಆರಂಭದಲ್ಲಿ ಬಂದು 182 ದಿನ ಅಥವಾ 6 ತಿಂಗಳು ಭಾರತದಲ್ಲೇ ಇದ್ರೆ ಅವ್ರನ್ನ ಆ ಆರ್ಥಿಕ ವರ್ಷದಿಂದಲೇ ರೆಸಿಡೆಂಟ್ ಅಥವಾ ನಿವಾಸಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅವರ NRI ಸ್ಟೇಟಸ್ ಹೋಗುತ್ತೆ. ಹಾಗಂತ ಅವರ ಸಂಪೂರ್ಣ ಆಸ್ತಿಗೆ ಟ್ಯಾಕ್ಸ್ ಅಪ್ಲೈ ಆಗಲ್ಲ. ಉದಾಹರಣೆಗೆ, ವಿದೇಶಿ ಬ್ಯಾಂಕ್ನಲ್ಲಿರೋ ಸೇವಿಂಗ್ಸ್ಗೆ ಸಿಗೋ ಇಂಟ್ರೆಸ್ಟ್ಗೆ, ವಿದೇಶಿ ನಗರದಲ್ಲಿರೋ ಪ್ರಾಪರ್ಟಿಗೆ ಸಿಗೋ ಬಾಡಿಗೆಗೆ ಟ್ಯಾಕ್ಸ್ ಅಪ್ಲೈ ಆಗಲ್ಲ. ಯಾಕಂದರೆ ಕಳೆದ 10 ವರ್ಷಗಳ ಪೈಕಿ 9 ವರ್ಷ ಅವರು ಅನಿವಾಸಿ ಆಗಿರಬೇಕು ಇದು ಸಿಗಬೇಕು ಅಂತ ಹೇಳಿದ್ರೆ. ಹಾಗಾಗಿ 182 ದಿನ ಇದ್ರೂ ಕೂಡ ಅವರಿಗೆ RNOR ಸ್ಟೇಟಸ್ ಸಿಗುತ್ತೆ. ಸೊ ತಾತ್ಕಾಲಿಕವಾಗಿ ತೆರಿಗೆ ವಿನಾಯಿತಿ ಸಿಗುತ್ತೆ. ಇದರಿಂದ ಕನಿಷ್ಠ 2-3 ವರ್ಷ ಅವರ ವಿದೇಶಿ ಆದಾಯದ ಮೇಲೆ ತೆರಿಗೆ ಅಪ್ಲೈ ಆಗಲ್ಲ. ಸೊ ಭಾರತಕ್ಕೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗೋ NRIಗಳಿಗೆ ತಮ್ಮ ಹಣಕಾಸನ್ನು ಮ್ಯಾನೇಜ್ ಮಾಡೋಕೆ ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ. ಅಲ್ಲದೆ ಭಾರತಕ್ಕೆ ಬಂದು 2-3 ವರ್ಷಗಳ ನಂತರ RNOR ವಿಂಡೋ ಮುಗಿದು ROR ಸ್ಟೇಟಸ್ ಸಿಗುತ್ತೆ. ಆಗ ವಿದೇಶಿ ಬಾಡಿಗೆ, ವಿದೇಶಿ ಸ್ಟಾಕ್ಗಳ ಡಿವಿಡೆಂಡ್, ETF ಹಾಗೂ ಕ್ರಿಪ್ಟೋ ಕರೆನ್ಸಿ ಏನಾರಿದ್ರೆ ಅದನ್ನು ಮಾರಿರೋ ಲಾಭ ಎಲ್ಲದಕ್ಕೂ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಸ್ಕ್ರೀನ್ ಮೇಲೆ ನೀವೀಗ ಯಾವೆಲ್ಲ ಇನ್ಕಮ್ಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಯಾವುದಕ್ಕೆ ಅಪ್ಲೈ ಆಗಲ್ಲ ಅಂತ ಕೂಡ ನೋಡ್ತಾ ಇದ್ದೀರಾ. ಯಾವ ತಿಂಗಳಲ್ಲಿ ಬರ್ತೀರಾ ಅನ್ನೋದು ಕೂಡ ಮುಖ್ಯ. ಸ್ನೇಹಿತರೆ, ಒಬ್ಬ NRI ಭಾರತಕ್ಕೆ ಪರ್ಮನೆಂಟ್ ಆಗಿ ಬರ್ತಾ ಇದ್ರೆ ಯಾವ ತಿಂಗಳಲ್ಲಿ ಬರ್ತಿದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ದುಡ್ಡು ಉಳಿಸ್ಬೋದು. ಅದು ಹೇಗೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಆರ್ಥಿಕ ವರ್ಷ ಅಥವಾ ಫಿಸ್ಕಲ್ ಇಯರ್ ಶುರುವಾಗೋದು ಏಪ್ರಿಲ್ ತಿಂಗಳಿಂದ. ಸೊ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ವರ್ಷದ ಮೊದಲ 6 ತಿಂಗಳಲ್ಲಿ ಭಾರತಕ್ಕೆ ಬಂದರೆ ಆ ವರ್ಷ ಆ NRI 182 ದಿನ ಭಾರತದಲ್ಲಿ ಕಂಪ್ಲೀಟ್ ಮಾಡಿಬಿಡ್ತಾರೆ. ಹಾಗಾಗಿ NRI ಸ್ಟೇಟಸ್ ಹೋಗ್ಬಿಡುತ್ತೆ. ಆದರೆ ಅಕ್ಟೋಬರ್ 2ರ ನಂತರ ಬಂದರೆ ಆ ವರ್ಷ 182 ದಿನ ಕಂಪ್ಲೀಟ್ ಆಗಲ್ಲ. ಸೊ ಇನ್ನೂ 1 ವರ್ಷ NRI ಸ್ಟೇಟಸ್ ಅನ್ನ ಉಳಿಸ್ಕೊಳ್ಬಹುದು. ಇನ್ನೊಂದಷ್ಟು ಟ್ರಿಕ್ಸ್ ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ವಿದೇಶಗಳಲ್ಲಿ ಓದಿದ್ರೆ ಅಥವಾ ಮಕ್ಕಳನ್ನ ಓದಿಸಿದ್ರೆ ಅವರಿಗೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ, ಒಳ್ಳೆ ಜಾಬ್ ಕೂಡ ಸಿಗುತ್ತೆ. ಅದಕ್ಕೆ ತಕ್ಕಂತೆ ಆದಾಯ, ಲೈಫ್ ಸ್ಟೈಲ್ ಇರುತ್ತೆ. ಯಾಕಂದ್ರೆ ವಿದೇಶಿ ಕೆಲಸಗಳಲ್ಲಿ ಗಂಟೆಗೆ ಸರಾಸರಿ $23-24 ಇನ್ಕಮ್ ಇದೆ. ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಗಂಟೆಗೆ 2,000 ರೂಪಾಯಿಗಿಂತ ಜಾಸ್ತಿ. ಅಲ್ಲದೆ ಡೆಸ್ಕ್ ಜಾಬ್ ಅಥವಾ ವೈಟ್ ಕಾಲರ್ ಜಾಬ್ ಸಿಕ್ಕರೆ ಇನ್ನೂ ಜಾಸ್ತಿ ಹಣ ಸಿಗುತ್ತೆ. ಆದರೆ ಇದರ ಜೊತೆಗೆ NRIಗಳಿಗೆ ಎದುರಾಗೋ ಇನ್ನೊಂದು ಪ್ರಶ್ನೆ ಅಂದರೆ, ಭಾರತದಲ್ಲಿರೋ ತಮ್ಮ ಕುಟುಂಬವನ್ನ ಹೇಗೆ ಸೆಕ್ಯೂರ್ ಮಾಡ್ಕೊಳ್ಳೋದು, ಹೇಗೆ ಅವರಿಗೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಆರ್ಥಿಕವಾಗಿ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದು. ಇದಕ್ಕೆ ಉತ್ತರ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್. ಬರೀ ಅರ್ಧ ಗಂಟೆಗಳ ಆದಾಯದಲ್ಲಿ, ಅಂದ್ರೆ ತಿಂಗಳಿಗೆ ಕೇವಲ ಒಂದು 820 ರೂಪಾಯಿ ಪ್ರೀಮಿಯಂನಲ್ಲಿ ಗ್ಲೋಬಲ್ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಸ್ ಭಾರತದಲ್ಲಿ ಸಿಗ್ತಾ ಇದಾವೆ. ಇದು UAE, UK ನಂತ ರಾಷ್ಟ್ರಗಳ ಲೋಕಲ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿ. ಆಲ್ಮೋಸ್ಟ್ 30-50% ಚೀಪ್. ಆಲ್ಮೋಸ್ಟ್ 5 ಕೋಟಿ ರೂಪಾಯಿವರೆಗೂ ಲೈಫ್ ಕವರ್ ಸಿಗೋದ್ರಿಂದ ಭಾರತದಲ್ಲಿರೋ ನಿಮ್ಮ ಕುಟುಂಬವನ್ನ ಸೆಕ್ಯೂರ್ ಮಾಡಬಹುದು.
ಅಲ್ಲೇ ಕಂಪ್ಲೀಟ್ ಲೈಫ್ ಟೈಮ್ಗೆ ಅಂದರೆ 99 ವರ್ಷ ವಯಸ್ಸಿನವರೆಗೆ ಕವರೇಜ್ ಕೊಡೋ ಪ್ಲಾನ್ಸ್ ಇದಾವೆ. ಬರೀ 10 ವರ್ಷ ಪ್ರೀಮಿಯಂ ಕಟ್ಟಿ ಲೈಫ್ ಟೈಮ್ ಕವರೇಜ್ ಪಡ್ಕೊಳ್ಳೋ ಪ್ಲಾನ್ಸ್ ಇದಾವೆ. NRIಗಳಿಗೆ GST ವೇವರ್ ಇರೋದ್ರಿಂದ ಆನ್ಯುವಲ್ ಪೇಮೆಂಟ್ ಆಪ್ಷನ್ನಲ್ಲಿ ಎಕ್ಸ್ಟ್ರಾ 23% ಹಣ ಸೇವ್ ಮಾಡ್ಬೋದು ಆನ್ಯುವಲ್ ಪೇಮೆಂಟ್ ಆಪ್ಷನ್ನಲ್ಲಿ. ಸೊ ನೀವು ವಿದೇಶದಲ್ಲಿದ್ದು ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಬಗ್ಗೆ ನೀವು ಕೂಡ ಪ್ಲಾನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. NRE FCNR ಅಕೌಂಟ್ ಕಾಪಾಡ್ಕೊಳ್ಳಿ. ಸ್ನೇಹಿತರೆ, NRIಗಳ NRE ಅಕೌಂಟ್ ಹಾಗೂ FCNR ಅಕೌಂಟ್ಗಳಿಗೆ ಬರೋ ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ ಇರುತ್ತೆ. NRE ಅಕೌಂಟ್ ಅಂದರೆ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಕೌಂಟ್. ಅದೇ ರೀತಿ FCNR ಅಕೌಂಟ್ ಅಂದರೆ ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಅಕೌಂಟ್. FCNR ಅಕೌಂಟ್ಗಳಲ್ಲಿರೋ ದುಡ್ಡಿಗೆ ನೀವು ROR ಸ್ಟೇಟಸ್ನಲ್ಲಿದ್ದಾಗಲೂ ಕೂಡ ಆ ಹಣ ಮೆಚುರಿಟಿ ತಲುಪೋವರೆಗೆ ಟ್ಯಾಕ್ಸ್ ಅಪ್ಲೈ ಆಗಲ್ಲ. ಅದೇ ರೀತಿ ನಿಮಗೆ RNOR ಸ್ಟೇಟಸ್ ಇದ್ದಾಗ NRE ಅಕೌಂಟ್ಗಳಿಗೆ ಬರೋ ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ ಇರುತ್ತೆ. ಹಾಗಾಗಿ ಎಲ್ಲಿವರೆಗೆ ಅವಕಾಶ ಇರುತ್ತೋ ಅಲ್ಲಿವರೆಗೆ ಈ ಅಕೌಂಟ್ಗಳನ್ನು ಆಕ್ಟಿವ್ ಇಟ್ಕೊಂಡ್ರೆ ಅನುಕೂಲ. ವಿದೇಶಿ ಆಸ್ತಿ ಡಿಸ್ಕ್ಲೋಸ್ ಮಾಡಿ. ನಿಮಗೆ ROR ಸ್ಟೇಟಸ್ ಸಿಕ್ಕ ಕೂಡಲೇ ನಿಮ್ಮೆಲ್ಲ ಫಾರಿನ್ ಆಸೆಟ್ ಅಥವಾ ವಿದೇಶಿ ಆಸ್ತಿಯನ್ನು ಸರ್ಕಾರಕ್ಕೆ ತೋರಿಸಿ. ಇಂಡಿಯನ್ ಟ್ಯಾಕ್ಸ್ ರಿಟರ್ನ್ ಶೆಡ್ಯೂಲ್ FA ಭಾಗದಲ್ಲಿ ಬರೋ ಎಲ್ಲ ಆದಾಯವನ್ನು ಡಿಸ್ಕ್ಲೋಸ್ ಮಾಡಬೇಕು. ಇಲ್ಲದೇ ಇದ್ರೆ ಕಪ್ಪು ಹಣ ಕಾಯ್ದೆ ಅಡಿಯಲ್ಲಿ ದಂಡ ಬೀಳೋ ಚಾನ್ಸಸ್ ಇರುತ್ತೆ. DTAA ಪ್ರಯೋಜನವನ್ನ ಪಡ್ಕೊಳ್ಳಿ. ಭಾರತ 90ಕ್ಕೂ ಹೆಚ್ಚು ರಾಷ್ಟ್ರಗಳೊಂದಿಗೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಥವಾ DTAA ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಸೊ ನೀವು ಭಾರತ ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಯಾವುದಾದ್ರೂ ರಾಷ್ಟ್ರಗಳಿಂದ ರಿಟೈರ್ ಆಗಿ ಬರ್ತಾ ಇದ್ರೆ, ಆ ದೇಶದಿಂದ ನಿಮಗೆ ಪೆನ್ಷನ್ ಬರ್ತಾ ಇದ್ರೆ ಅಥವಾ ಅಲ್ಲಿನ ಸ್ಟಾಕ್ಸ್ನಿಂದ ಡಿವಿಡೆಂಡ್ ಬರ್ತಾ ಇದ್ರೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡ್ ಮಾಡ್ಬೋದು. ಭಾರತಕ್ಕೆ ಬಂದ ನಂತರವಷ್ಟೇ ಆಸ್ತಿ ಮಾರಿ. ನಿಮಗೆ ಭಾರತದಲ್ಲಿರೋ ಆಸ್ತಿ ಮಾರೋ ಉದ್ದೇಶ ಇದ್ರೆ ನೀವು ಭಾರತಕ್ಕೆ ಬಂದು ರೆಸಿಡೆಂಟ್ ಆಗೋವರೆಗೂ ವೇಟ್ ಮಾಡಿ. ಯಾಕಂದ್ರೆ ನೀವು NRI ಆಗಿರುವಾಗ ಮಾರಿದ್ರೆ ನಿಮ್ಮ ಆಸ್ತಿ ಖರೀದಿ ಮಾಡೋ ಪಾರ್ಟಿಗೆ ಸೇಲ್ ವ್ಯಾಲ್ಯೂ ಮೇಲೆ ಬರೋಬ್ಬರಿ 20% TDS ಕಟ್ ಆಗುತ್ತೆ. ಆದ್ರೆ ರೆಸಿಡೆಂಟ್ಗಳು ಮಾರಿದ್ರೆ ಕೇವಲ 1% ಕಟ್ ಆಗುತ್ತೆ. ಯಾವ ಟ್ಯಾಕ್ಸ್ ರೆಜೀಮ್ ಆಯ್ಕೆ ಮಾಡ್ಕೋಬೇಕು? NRIಗಳು ಭಾರತಕ್ಕೆ ಬರ್ತಿದ್ದ ಹಾಗೆ ಟ್ಯಾಕ್ಸ್ ರೆಜೀಮ್ ಆಯ್ಕೆ ಮಾಡಿಕೊಳ್ಳೋ ಅವಕಾಶ ಸಿಗುತ್ತೆ. ಓಲ್ಡ್ ಟ್ಯಾಕ್ಸ್ ರೆಜೀಮ್ನಲ್ಲಿ ATC, ATD ವಿನಾಯಿತಿ, ಲೋನ್ ಬೆನಿಫಿಟ್ ಸಿಗುತ್ತೆ. ನ್ಯೂ ಟ್ಯಾಕ್ಸ್ ರೆಜೀಮ್ನಲ್ಲಿ ಯಾವುದೇ ಡಿಡಕ್ಷನ್ ಇರೋದಿಲ್ಲ, ಕಡಿಮೆ ರೇಟ್ಸ್ ಇರುತ್ತೆ. RNOR ಸ್ಟೇಟಸ್ ಸಿಕ್ಕ ಮೇಲೆ ಇವುಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬಹುದು. ನೀವು NPSನಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ, ಇನ್ಶೂರೆನ್ಸ್, ಹೌಸಿಂಗ್ ಲೋನ್ ಡಿಡಕ್ಷನ್ ಆಗ್ತಾ ಇದ್ರೆ ಓಲ್ಡ್ ಟ್ಯಾಕ್ಸ್ ರೆಜೀಮ್ ನಿಮಗೆ ಸೂಟ್ ಆಗ್ಬೋದು ಅನ್ನೋ ಒಪಿನಿಯನ್ ಕೆಲವರು ಕೊಡ್ತಾರೆ. ITR ಫೈಲಿಂಗ್ ಮಾಡೋದು ಯಾವಾಗ? ಭಾರತಕ್ಕೆ ಬಂದ ಮೇಲೆ ನೀವು ITR ಫೈಲ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಆದಾಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು RNOR ಆಗಿದ್ದು ನಿಮ್ಮ ಭಾರತೀಯ ವಾರ್ಷಿಕ ಆದಾಯ 4 ಲಕ್ಷ ರೂಪಾಯಿ ಕ್ರಾಸ್ ಆಗಿದ್ರೆ ITR ಫೈಲ್ ಮಾಡಬೇಕಾಗತ್ತೆ. ನೀವು ಭಾರತಕ್ಕೆ ಬಂದ ಮೇಲೂ NRI ಸ್ಟೇಟಸ್ ಇದ್ರೆ, ಅಂದ್ರೆ ಅಕ್ಟೋಬರ್ ನಂತರ ಬಂದು 182 ದಿನ ಕಂಪ್ಲೀಟ್ ಮಾಡದೆ NRI ಸ್ಟೇಟಸ್ ಉಳಿಸ್ಕೊಂಡಿದ್ರೆ, ಜೊತೆಗೆ ನಿಮಗೆ NRI ಅಥವಾ FCNR ಅಕೌಂಟ್ಗಳ ಬಡ್ಡಿ ಮೇಲೆ ತೆರಿಗೆ ವಿನಾಯಿತಿ ಮಾತ್ರ ಸಿಗ್ತಾ ಇದೆ, ಬೇರೆ ಯಾವುದೇ ವಿನಾಯಿತಿ ಸಿಗ್ತಿಲ್ಲ ಅಂದ್ರೆ ನಿಮಗೆ ITR ಫೈಲಿಂಗ್ ಮಾಡೋ ಅವಶ್ಯಕತೆ ಇಲ್ಲದೆ ಇರ್ಬೋದು. ಜೊತೆಗೆ ನಿಮಗೆ ROR ಸ್ಟೇಟಸ್ಗೆ ನೀವು ಬಂದ ತಕ್ಷಣ, RNOR ಇಂದ RORಗೆ ಬಂದ ತಕ್ಷಣ ನೀವು ITR ಫೈಲ್ ಮಾಡಬೇಕಾಗತ್ತೆ. ಅಲ್ಲದೆ ನಿಮ್ಮೆಲ್ಲ ವಿದೇಶಿ ಆದಾಯ, ವಿದೇಶಿ ಆಸ್ತಿಯನ್ನು ತೋರಿಸ್ಬೇಕಾಗತ್ತೆ. ಹೆಚ್ಚಿನ ಕೇಸ್ಗಳಲ್ಲಿ ಭಾರತಕ್ಕೆ ಪರ್ಮನೆಂಟ್ ಆಗಿ ಬರ್ತಿರೋ NRIಗಳಿಗೆ ITR 2 ಫಾರ್ಮ್ ಸೂಟ್ ಆಗುತ್ತೆ. ಫೈಲಿಂಗ್ ಮಾಡೋಕ್ಕೂ ಮುಂಚೆ ನಿಮ್ಮ AIS ಅಥವಾ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ನ ಕೇರ್ಫುಲ್ ಆಗಿ ರಿವ್ಯೂ ಮಾಡಿ. ಅದರಲ್ಲಿ ವಿದೇಶಿ ಆದಾಯ ಕಂಡು ಬಂದರೆ ಗೈಡೆನ್ಸ್ ತಗೊಳ್ಳಿ. ಸೊ ಇದಿಷ್ಟು ಭಾರತಕ್ಕೆ ವಾಪಸ್ ಬರ್ತಿರೋ NRIಗಳು ನೆನಪಿಟ್ಟುಕೊಳ್ಳಬೇಕಾಗಿರೋ ಒಂದಷ್ಟು ವಿಚಾರ. ಇನ್ನು ಸ್ನೇಹಿತರೆ, ಕಡೆಯದಾಗಿ ಒಂದು ಕ್ವಿಕ್ ರಿಮೈಂಡರ್. ನೀವು NRI ಆಗಿದ್ರೆ, ನೀವಿನ್ನು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ NRI ಟರ್ಮ್ ಪ್ಲಾನ್ಗಳ ಲಿಂಕ್ ಇದೆ. ಆಸಕ್ತರು ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡಬಹುದು. ವಿತ್ ಆಫರ್ ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.